ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ 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 ಕರ್ಕೊಂಬರ್ತೀನಿ. ಮಲಿ ಏನಂತೆ? ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಮೇಲೆ ತಲೆಗೆಲ್ಲ ಎಣ್ಣೆ ಹಾಕಿ ಮೈಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಹಚ್ಕೋಬೇಕಾ? ಓ ಉಗಾದಿ ಹಬ್ಬ ಅಲ್ವಾ? ನೀವು ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ನಾನು ಕುಡಿಯೋಕ್ಕೆ ನೀರು ತಗೋಬರ್ತೀನಿ. ಇದೇನಮ್ಮ ಮಹಿಮಾ, ಹಚ್ಲಾ ಬೇಡವಾ ಅಂತ ಎಣ್ಣೆ ಹಚ್ಚಿದ್ರೆ ಹೆಂಗೆ? ಚೆನ್ನಾಗಿ ತಟ್ಟಬೇಕು. ತಟ್ಟು ಶಿವನರ ತಟ್ಟು. ಅಯ್ಯ ಈ ಕಡೆ ಬಾ, ಹಿಂಗೆಲ್ಲ ತಟ್ಟದ್ ಬಾ ಈ ಕಡೆ. ನಿನಗೆ ಅಣ್ಣ ಶುರು. ಪ್ರತಿ ಸಾರಿ ನನ್ನ ಹತ್ರ ಹಚ್ಚಿಸ್ಕೊಳ್ಳೋದಲ್ವೇ ನಾನು ನೀರು ನೆಟ್ಟಿಗೆ ಹಂಗ ಹಾಕಿ ಹಿಂಗ್ ಮಾಡಿ ನಿಧಾನ ತಟ್ಟಿ ಎಲ್ಲ ಮಾಡಿ ಅಂತ ಇಳಿಸ್ಬೇಕು. ಆಯ್ತಾ? ಬಾ ಮಾಡಿ. ಮಹಿ, ಅಮ್ಮ ಹೇಳಿದಾರೆ ಅಂತ ಜೋರಾಗಿ ತಟ್ಬೇಡ. ಮಹಿ, ಗಂಡನ ಮಾತು ಕೇಳ್ತೀಯೋ ಅತ್ತೆ ಮಾತು ಕೇಳ್ತೀಯೋ? ತಟ್ಟು ಅಮ್ಮ ಪ್ಲೀಸ್. ಸುಮ್ನಿರ. ವರ್ಷಕ್ಕೊಂದು ಉಗಾದಿ ಹಬ್ಬ ನೆನ್ಪಿರೋದ್ ಬೇಡವಾ? ನೆನ್ಪಿರೋ ತರನೇ ಮಾಡ್ತಿದ್ರೆ. ಮಸಾಜ್ ಮಾಡಿಸ್ಕೊಂಡು ಒಳ್ಳೆ ಜೂನಿಯರ್ ಸಲ್ಮಾನ್ ಖಾನ್ ಅನ್ನೋ ಫೀಲ್ ಬರ್ತಾ ಇದೆ. ಇದೇ ಗೆಟಪ್ ಅಲ್ಲಿ ಸಾರ್ ಹೋಗಿ ಟೆರೆಸ್ ಮೇಲೆ ಒಳ್ಳೆ ಬಿಸಿಲು ಕಾಯಿಸ್ಕೊಂಡ್ ಬಂದ್ಬಿಡಿ. ಟೆರೆಸ್ ಮೇಲೆ ಹೋಗಿ ಬಿಸಿಲು ಕಾಯಿಸದ? ನಾನು ಹೋಗಲ್ಲ. ಎಣ್ಣೆ ಚೆನ್ನಾಗಿ ಒಳಗೆ ಇಳಿಬೇಕಲ್ಲೋ. ಈ ಸೀಸನ್ ಅಲ್ಲಿ ನಾನು ಆಚೆ ಹೋಗಲ್ಲಮ್ಮ. ಅಮ್ಮ, ನನಗ್ ಗೊತ್ತು ಅಣ್ಣ ಯಾಕೆ ಹೊರಗಡೆ ಹೋಗಲ್ಲ ಅಂತ. ಯಾಕೆ? ಅಣ್ಣ ಹೊರಗಡೆ ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿರೋ ಹುಡುಗಿರೆಲ್ಲ ಅಣ್ಣನ ಬಾಡಿ ನೋಡಿ ಫಿದಾ ಆಗಿ ಆಮೇಲೆ ಅತಿಗೆ ಕಾಂಪಿಟೇಟರ್ಸ್ ಉಟ್ಕೊಂಡ್ಬಿಟ್ರೆ ಅಲ್ವಾ ಅಣ್ಣ? ಎಸ್ ಕರೆಕ್ಟ್. ಆಯ್ತು. ಈಗ ಈ ಅವತಾರದಲ್ಲಿ ಮನೆ ಎಲ್ಲ ಓಡಾಡ್ ಗಲೀಜ್ ಮಾಡ್ಬೇಡ. ತೆಪ್ಪಗೊಂದ್ ಕಡೆ ಕೂತ್ಕೋ. ಅಲ್ಲ ಕೂತ್ಕೋ. ಒಂಚೂರು ಮನೇಲಿ ತುಂಬಾ ಕೆಲಸ ಇದೆ. ನೀನ್ ಆಮೇಲೆ ನೋಡ್ಕೋತೀನಿ. ಅತ್ತೆ, ನಾನು ಬಂದು ಹೆಲ್ಪ್ ಮಾಡ್ಲಾ? ಹಾ ಮಾಡ್ಬೋದು, ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಒಂಥರ ಎಂಟ್ರೆನ್ಸ್ ಎಕ್ಸಾಮ್ ಇದ್ದ ಹಾಗೆ ಇದು. ರೆಡಿನಾ? ಓಕೆ ಶೋರ್. ಓಕೆ. ಒಬ್ಬಟ್ಟಿಗೆ ಉಪ್ಪು ಹಾಕದ ಸಕ್ಕರೆ ಹಾಕದ? ಕಮಾನ್ ಅಪೇಕ್ಷಾ, ನಾನೇನು ಅಷ್ಟು ಎಲ್ಬೋರ್ಡ್ ಅಲ್ಲ. ಒಬ್ಬಟ್ಟು ಸ್ವೀಟ್ ಆಗಿರುತ್ತೆ, ಸೊ ಡೆಫಿನೆಟ್ಲಿ ಶುಗರೇ ಹಾಕೋದು. ಅದಕ್ಕೆ ನೀವು ಎಲ್ಬೋರ್ಡೇನೆ, ಸಕ್ಕರೆ ಹಾಕೋದಿಲ್ಲ, ಒಬ್ಬಟ್ಟಿಗೆ ಹಾಕೋದು ಬೆಲ್ಲ. ಓಕೆ, ಬಟ್ ಅದು ಸ್ವೀಟ್ ಆಗೇ ಇರುತ್ತಲ್ಲ. ಹ್ಯಾಪಿ ಯುಗಾದಿ ಕಂದ. ಹ್ಯಾಪಿ ಯುಗಾದಿ ಅಪ್ಪ. ಎಲ್ಲರನ್ನು ಕರೀರಿ, ನಾನು ವಿಶ್ ಮಾಡ್ತೀನಿ. ಭೂಮಿ ಫೋನ್ ಮಾಡಿದಾಳೆ. ಒಂದ್ ನಿಮಿಷ ಇರು, ಎಲ್ಲ ಇಲ್ಲೇ ಇದಾರೆ, ಸ್ಪೀಕರ್ಗೆ ಹಾಕ್ತೀನಿ, ಇರು. ಅಮ್ಮ ಹ್ಯಾಪಿ ಯುಗಾದಿ. ಅಪ್ಪಿ, ಜೀವ, ಮಹಿ ಎಲ್ರಿಗೂ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಒಂದ್ ನಿಮಿಷ, ಗೌತಮ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲಿ. ಹ್ಯಾಪಿ ಯುಗಾದಿ ಅಣ್ಣ. ಹ್ಯಾಪಿ ಯುಗಾದಿ ಭಾವ. ಹ್ಯಾಪಿ ಯುಗಾದಿ ಭಾವ. ಹ್ಯಾಪಿ ಯುಗಾದಿ ಅಳಿ ಅಂದ್ರೆ. ಥ್ಯಾಂಕ್ ಯು ಮಾವ. ಅಳೆಂದ್ರೆ ಭೂಮಿಕಾ ಕೈಲಿ ಕೊಡ್ತೀರಾ? ನಾನು ಒಂಚೂರು ಮಾತಾಡ್ಬೇಕು. ಹಲೋ. ಎಲ್ರು ಹೋಗಿ, ನಾನು ನನ್ನ ಮಗಳ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಔಟ್ ಔಟ್ ಔಟ್.
ಹಲೋ ಭೂಮಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಯುಗಾದಿ ಹಬ್ಬನ ಎಣ್ಣೆ ಹಚ್ಚೋ ಹಬ್ಬ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ, ಓಕೆನಾ? ಈಗ ನೀನು ಅಳಿಯಂದ್ರಿಗೆ ನೀಟಾಗಿ ಎಣ್ಣೆನ ಬೆಣ್ಣೆ ಥರ ಹಚ್ಚಿ ಚೆನ್ನಾಗಿ ಮಸ್ಕ ಹೊಡೆದು ನಿನ್ನ ಮನದಾಳದ ಮಾತನ್ನ ಅವ್ರಿಗೆ ಮತ್ತೆ ಪ್ರಪೋಸ್ ಮಾಡಿಬಿಡು. ಈ ಹೊಸ ವರ್ಷದ ಮೊದಲನೇ ದಿನಾನೇ ಈ ಕೆಲಸ ಮಾಡಿಬಿಡು. ಇದಕ್ಕಿಂತ ಒಳ್ಳೆ ದಿವಸ ಸಿಗೋದಿಲ್ಲ. ನೋಡು ಭೂಮಿ, ಈ ಯುಗಾದಿಗೆ ಈ ಗಿಡ ಮರ ಎಲ್ಲ ಚೆನ್ನಾಗಿ ಚಿಗುರುತ್ತೆ. ಹಾಗೆ ನಿನ್ನ ಅಳಿಯಂದ್ರ ಮಧ್ಯ ಇರೋ ಪ್ರೀತಿ ಹೀಗೆ ಚಿಗುರಿ ನಾಳೆ ದೊಡ್ಡ ಮರವಾಗಿ ಬೆಳೀಲಿ, ಓಕೆನಾ? ಮಾ ಏನು ಹೇಳ್ತಿದ್ಯಾ? ನಂಗೆ ನಾಚಿಕೆ ಆಗುತ್ತೆ, ನೀನು ಸುಮ್ಮನೆ. ನೋಡ್ಕಂದ, ನಾಚ್ಕೋಬೇಡ. ನಾ ಹೇಳಿದ ಮಾತನ್ನ ಕೇಳು, ಓಕೆನಾ? ಆಲ್ ದಿ ಬೆಸ್ಟ್. ಹ್ಯಾಪಿ ಯುಗಾದಿ. ಬಾಯ್. ಸರಿ, ಓಕೆ, ಬಾಯ್. ಅಜ್ಜಿ, ನಾನು ನಿಮ್ಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಯಾವ್ದಕ್ಕೂ ನಂಗೊಂದು ಆಶೀರ್ವಾದ ಮಾಡಿ. ಓ, ಇರ್ಲಿ ಹೇಳು, ಒಳ್ಳೇದಾಗ್ಲಿ. ಅಜ್ಜಿ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಇರ್ಲಿ ಹೇಳ ಮೇಡಮ್. ಚೆನ್ನಾಗಿದ್ದೀರಾ? ಓ, ಪ್ರಯಾಣ ಎಲ್ಲ ಆರಾಮಾಗಿತ್ತ? ಆರಾಮಾಗಿತ್ತಪ್ಪ. ಅಜ್ಜಿ, ಹಬ್ಬದ ದಿನ ನೀವು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಕರೆಕ್ಟಾಗಿ ಹೇಳಿದ್ರಿ, ಅದಕ್ಕೆ ಒಂಥರ ಬೋನಸ್ ಇದ್ದಂಗೆ. ಈ ಭದ್ರಕಾಳಿ ಮತ್ತೆ ಬಂದ್ಬಿಟ್ಟಿದ್ದಾಳೆ. ಇವ್ರು ಬರೋದಲ್ಲದೆ ಎಲ್ಲ ವಿಚಾರದಲ್ಲಿ ಏನಾರು ಒಂದು ಕಮೆಂಟ್ ಮಾಡಿಬಿಟ್ಟು ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಏಯ್, ಯುಗಾದಿ ಹಬ್ಬನ ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು ಆಚರಣೆ ಮಾಡ್ಬೇಕಂತ ಬಂದಿದ್ದೀನಿ. ಇದೇನೋ ಗುಂಡು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಹೊಟ್ಟೆಗೆ ಸರಿಯಾಗಿ ತಿಂತೀಯೋ ಇಲ್ವೋ? ಅಜ್ಜಿ, ಬಿಗ್ ಬ್ರೋ ಸರ್ಗೋಗಿದ್ದಾನ? ಯಾವ ಆಂಗಲ್ ಇಂದ? ಕಾಣಲ್ವೇನೋ? ಓಕೆ. ಏಯ್ ಗುಂಡು, ಇವತ್ತು ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ಯೋ ಇಲ್ವೋ? ಏನಮ್ಮ ಭೂಮಿಕಾ ನೀನು, ಕಂತೆಗೊಂದು ಬಂತೆ ಅನ್ನೋ ಹಾಗೆ ಅವನ್ನ ನಿಲ್ಸ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ. ಇವತ್ತು ಹಬ್ಬ, ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಾರ್ದಾ? ಅಜ್ಜಿ, ಎಣ್ಣೆ ಎಲ್ಲ ಹಚ್ಕೊಂಡು ಯಾಕೆ ಸ್ನಾನ ಮಾಡಬೇಕು? ಇವ್ರುಗಳು ಮಾಡ್ತಾರೆ, ನಾನು ಹಾಗೆ ಸ್ನಾನ ಮಾಡ್ತೀನಿ. ಹಾಗೆಲ್ಲ ಅನ್ಬಾರ್ದು ಕಣೋ. ಹಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಮೈ ಮನಸ್ಸು ತಲೆ ಎಲ್ಲ ತಂಪಾಗಿರ್ಬೇಕು ಅಂತ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೋತಾರೆ, ಗೊತ್ತಾ? ಆದ್ರೂ ನನ್ ನೀನ್ ಮಾತಾಡೋದು ಬೇಡಪ್ಪ. ಕರ್ಕೊಂಡೋಗಮ್ಮ ಭೂಮಿಕಾ, ಕರ್ಕೊಂಡೋಗ ಮೊದಲು. ಬನ್ನಿ. ಸರಿ. ಅಜ್ಜಿ, ಈ ಎಣ್ಣೆ ಹಚ್ಕೊಳ್ಳೋ ಪ್ರೋಗ್ರಾಮು ಬರೀ ಮದ್ವೆ ಆದವ್ರಿಗೆ ಮಾತ್ರನಾ ಅಥವಾ ನನ್ನಂತ ಬ್ಯಾಚುಲರ್ಸ್ಗೂ ಅಪ್ಲೈ ಆಗುತ್ತಾ? ನಾನು ಎಣ್ಣೆ ಹಚ್ಕೋಬಹುದಲ್ವಾ? ಹಚ್ಕೋಬಹುದ ಅಲ್ಲ, ಹಚ್ಕೊಳ್ಳೇಬೇಕು. ಆದ್ರೆ ಅಜ್ಜಿ, ಎಣ್ಣೆ ಹಚ್ಕೊಳ್ಳೋಕೆ ಒಂದು ಜೋಡಿ ಕೈ ಬೇಕಲ್ವಾ? ನನ್ಗೆ ಯಾರು ಹಚ್ತಾರೆ ಅಜ್ಜಿ? ನಿನಗೆ ಮದ್ವೆ ಆದ್ಮೇಲೆ ನೀನ್ ಹೆಂಡತಿ ಹಚ್ತಾಳೆ. ಈಗ ಸದ್ಯ ನಾನು ಹಚ್ತೀನಿ, ಬಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.